ಸುವರ್ಣಪ್ರಭಾ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಸಾಗರ ಪೊಲೀಸ್ ಠಾಣೆಯಲ್ಲಿ ಗಣೇಶೋತ್ಸವ ಮೆರವಣಿಗೆ. ಸಾಗರ ಪೊಲೀಸ್ ಠಾಣೆಯಲ್ಲಿ ಗಣೇಶೋತ್ಸವ ಕಾರ್ಯಕ್ರಮ ನಂತರ ಮೆರವಣಿಗೆಯಲ್ಲಿ ವಿಸರ್ಜನಾ ಪೂರ್ವ ಮೆರವಣಿಗೆ ಕೂಡ ನಡೆಸಲಾಗಿತ್ತು. ಇದು ಸಾಗರ ಪೊಲೀಸ್ ಸ್ಟೇಷನ್ನಿನ ಗಣೇಶೋತ್ಸವದ ವಿವರ. ವಾರ್ತೆಗಳು ಮುಂದುವರಿಯುತ್ತೆ, ನೀವು ನೋಡ್ತಾ ಇರಿ. ಸಾಗರ ಪೊಲೀಸ್ ಠಾಣೆಯಲ್ಲಿ ಕಳೆದ 58 ವರ್ಷಗಳಿಂದ ಗಣೇಶೋತ್ಸವ. ಸಾಗರ ಪೊಲೀಸ್ ಠಾಣೆಯಲ್ಲಿ ಕಳೆದ 58 ವರ್ಷಗಳಿಂದ ಗಣೇಶೋತ್ಸವ ನಡೆಯುತ್ತಾ ಬಂದಿರುತ್ತದೆ. ಚೌತಿಯಂದು ಬೆಳಗ್ಗೆ ಶ್ರೀ ಗಣೇಶ ಮೂರ್ತಿಯನ್ನು ಭಕ್ತಿಯಿಂದ ಸಾಂಪ್ರದಾಯಿಕವಾಗಿ ತಂದು ಪ್ರತಿಷ್ಠಾಪಿಸಿ ಪುರೋಹಿತರನ್ನು ಕರೆಸಿ ಭಕ್ತಿಯಿಂದ ಪೂಜೆ ಕೈಕಾರ್ಯಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಸಂಜೆ ವೇಳೆಗೆ ಸೂರ್ಯಾಸ್ತದ ಒಳಗೆ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಸಾಗರದ ನಗರದ ಪ್ರಮುಖ ರಾಜಮಾರ್ಗದಲ್ಲಿ ಚಾಮರಾಜಪೇಟೆ ರಸ್ತೆ ಮೂಲಕ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಎದುರು ಜೆಸಿ ರಸ್ತೆಯಲ್ಲಿ ಸಾಗಿ ಗಣಪತಿ ಕೆರೆಯಲ್ಲಿ ವಿಸರ್ಜನೆ ಕಾರ್ಯವನ್ನು ನಡೆಸಿದರು. ಗಣೇಶೋತ್ಸವದಲ್ಲಿ ಸಾಗರ ನಗರ ಠಾಣೆಯ ಇನ್ಸ್ಪೆಕ್ಟರ್, ಪಿಎಸ್ಐ, ಸಾಗರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಪೊಲೀಸ್ ಎಲ್ಲ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಪೊಲೀಸ್ ಜೀಪಿನಲ್ಲಿಯೇ ಬೆಳಗ್ಗೆ ಗಣೇಶೋತ್ಸವ ಮೂರ್ತಿಯನ್ನು ಜತನದಿಂದ ತಂದು ಪೊಲೀಸ್ ಠಾಣೆ ಎದುರು ಸುರಿಯುತ್ತಿರುವ ಮಳೆಯಲ್ಲಿಯೇ ಛತ್ರಿ ಹಿಡಿದುಕೊಂಡು ತಲೆ ಮೇಲೆ ಟವೆಲ್ ಮುಚ್ಚಿಕೊಂಡು ಗಣೇಶ ಮೂರ್ತಿಯನ್ನು 3-4 ಜನ ಪೊಲೀಸರು ಹಿಡಿದುಕೊಂಡು ಪೊಲೀಸ್ ಠಾಣೆಯೊಳಗೆ ತಂದರು. ಮಹಿಳಾ ಸಿಬ್ಬಂದಿಯವರು ಭಾರತೀಯ ಸಾಂಪ್ರದಾಯಿಕ ಸೀರೆ ಉಟ್ಟು, ಕೈಗೆ ಬಳೆ ತೊಟ್ಟು, ಹಣೆಗೆ ಸಿಂಧೂರ ಸಮೇತ ಪಾಲ್ಗೊಂಡಿದ್ದರು. ರಂಗವಲ್ಲಿ ಚಿತ್ತಾರ ಬಿಡಿಸಿ ಅರಿಶಿಣ ಕುಂಕುಮ ಹಿಡಿದು ಶ್ರೀ ಮಹಾಗಣಪತಿ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡಿದ್ದರು. ಸಾಗರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ ಗಲಾಟೆ ಗಣಪ. ಭಾದ್ರಪದ ಶುಕ್ಲದ ಚೌತಿಯಂದು ಸಾಗರಕ್ಕೆ ಆಗಮಿಸಿದ್ದ ಶ್ರೀ ಮಹಾಗಣಪತಿ ಹಬ್ಬ ಮುಗಿಸಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಹೊರಟಿರುವ ದಾರಿ ನಡುವೆ ಆಜಾದ್ ಮಸೀದಿ ಎದುರು ಮೈಕ್ ಹಿಡಿದು ಭಾಷಣ ಮಾಡುತ್ತಿರುವಾಗ ನಡೆದ ಘರ್ಷಣೆ ಗಲಾಟೆ ಪರಿಣಾಮ ಲಾಠಿ ಚಾರ್ಜ್ ನಡೆಸಿದ ಘಟನೆ 1967ರಲ್ಲಿ ನಡೆಯಿತು. ಗಲಾಟೆ ಗಣಪ ಎಂದೇ ಹೆಸರುವಾಸಿಯಾಯಿತು. ಗಲಾಟೆ ಬಳಿಕ ಗಣೇಶೋತ್ಸವದ ಮುಂಚೂಣಿಯಲ್ಲಿದ್ದವರು ಉತ್ಸವದಲ್ಲಿ ವಿಸರ್ಜನೆಗೆ ಹೊರಟಿರುವ ಗಣೇಶನನ್ನು ರಸ್ತೆಯಲ್ಲಿಯೇ ಬಿಟ್ಟು ಜಾಗ ಖಾಲಿ ಮಾಡಿದರು. ಇದರಿಂದ ಗಣೇಶ ಮೂರ್ತಿಯನ್ನು ರಸ್ತೆಯಲ್ಲಿ ಬಿಡಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿ ಗಣೇಶನನ್ನು ಮಹಜರು ಪ್ರಕ್ರಿಯೆ ಮಾಡಿದ ನಂತರ ಸಾಗರ ನಗರ ಪೊಲೀಸ್ ಠಾಣೆಗೆ ತಂದು 1967ರಲ್ಲಿ ಪ್ರತಿಷ್ಠಾಪನೆ ಮಾಡಿರುವುದು ವರದಿಯಾಗಿತ್ತು. ಸಾಗರ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ 1967ರಲ್ಲಿ ಡಾಕ್ಟರ್ ಐತಾಳ್ ಅವರ ಅಧ್ಯಕ್ಷತೆಯಲ್ಲಿ ಗಜಾನ್ ಜೋಯ್ಸ್ ಅವರ ನೇತೃತ್ವದಲ್ಲಿ ನಗರೇಶ್ವರ ದೇವಸ್ಥಾನದ ಹಿಂಭಾಗದ ಕೊಠಡಿಯಲ್ಲಿ ಹಿಂದೂ ಮಹಾಸಭಾ ಸಾರ್ವತ್ರಿಕ ಮಹಾಗಣಪತಿ ಪ್ರತಿಷ್ಠಾಪನೆ ಮೂಲಕ ಗಣೇಶೋತ್ಸವ ಸಮಾರಂಭ ಶ್ರದ್ಧಾಭಕ್ತಿಯಿಂದ ನೆರವೇರಿಸುತ್ತಿದ್ದರು. ಗಣೇಶನ ಪೂಜೆ ಮುಗಿಸಿ ಅಂತಿಮವಾಗಿ ಶ್ರೀ ಮಹಾಗಣಪತಿ ಕೆರೆಯಲ್ಲಿ ಉತ್ಸವ ಮೂರ್ತಿ ಗಣೇಶ ವಿಸರ್ಜನಾ ಪೂರ್ವ ಮೆರವಣಿಗೆ ಆಯೋಜಿಸಿದ್ದರು. ಭಕ್ತರ ಮಹಾಪೂರದೊಂದಿಗೆ ಮಹಾಗಣಪತಿ ಮೆರವಣಿಗೆ ಸಾಗರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹೊರಟು ಆಜಾದ್ ರಸ್ತೆ ಮೂಲಕ ಆಜಾದ್ ಮಸೀದಿ ಎದುರು ಗಣಪತಿ ಮೆರವಣಿಗೆಯಲ್ಲಿ ಭಕ್ತರು ಪೂಜೆ ಸಲ್ಲಿಸುತ್ತಿರುವಾಗ ಮುಖಂಡರುಗಳು ಭಾಷಣ ಆರಂಭಿಸಿದರು. ಗಣಪತಿ ಮೆರವಣಿಗೆ ಭಾಷಣ ನಡೆಯುತ್ತಿರುವಾಗಲೇ ಆಜಾದ್ ಮಸೀದಿಯಲ್ಲಿ ಪ್ರಾರ್ಥನೆಯೂ ಆರಂಭವಾಯಿತು. ಹೀಗೆ 2 ಶಬ್ದಗಳ ಘರ್ಷಣೆಗೆ ಸೀಮಿತವಾಗಿರದೆ ಮೆರವಣಿಗೆ ಜಾಗದಲ್ಲಿ ಗುಂಪು ಘರ್ಷಣೆಯೂ ಶುರುವಾಯಿತು. ದಿಢೀರ್ ಆರಂಭವಾದ ಗಲಾಟೆ ನಿಯಂತ್ರಣಕ್ಕೆ ಬಾರದೆ ಕೈಮೀರುತ್ತಿರುವಾಗ ಸಾಗರ ನಗರ ಠಾಣೆಯ ಇನ್ಸ್ಪೆಕ್ಟರ್ ಜಮೀರ್ ನೇತೃತ್ವದ ಪೊಲೀಸ್ ತಂಡ ಲಾಠಿ ಕೈಗೆತ್ತಿಕೊಂಡಿತು. ಯಾವಾಗ ಪೊಲೀಸರು ಲಾಠಿ ರುಚಿ ತೋರಿಸಿದರೋ ಆಗ ಕೇವಲ ಗಲಾಟೆ ನಡೆಸುತ್ತಿರುವ ಗುಂಪುಗಳು ಮಾತ್ರವಲ್ಲದೆ ಗಣಪತಿ ಮೆರವಣಿಗೆಗೆ ಆಗಮಿಸಿದ ಎಲ್ಲ ಸಾರ್ವಜನಿಕ ಭಕ್ತರು ಎದ್ದೇವೋ ಬಿದ್ದೇವೋ ಎಂದು ಮೆರವಣಿಗೆ ಬಿಟ್ಟು ಓಟಕ್ಕಿತ್ತರು. ಗಣಪತಿ ನಿರ್ವಹಣಾ ಸಮಿತಿಯವರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮಹಾಗಣಪತಿಯನ್ನು ಆಜಾದ್ ಮಸೀದಿ ಎದುರಲ್ಲಿಯೇ ಬಿಟ್ಟು ಪೊಲೀಸರೇ ವಿಸರ್ಜಿಸಲಿ ಎಂದು ಪ್ರತಿಭಟನೆಯ ಮಾದರಿಯಲ್ಲಿ ಮನೆ ಸೇರಿಕೊಂಡರು. 1967ರಲ್ಲಿ ಸಾಗರ ಉಪವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾಗಿದ್ದ ರಂಗನಾಥ್ ಅವರ ಮಾರ್ಗದರ್ಶನದಲ್ಲಿ ಸಾಗರ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಜಮೀರ್ ಅವರು ಪ್ರಕರಣ ದಾಖಲಿಸಿ ಬೀದಿಯಲ್ಲಿ ಅನಾಥವಾಗಿದ್ದ ಗಣಪತಿ ಉತ್ಸವ ಮೂರ್ತಿಯನ್ನು ಮಹಜರು ನಡೆಸಿ ವಶಕ್ಕೆ ಪಡೆದು ಸಾಗರ ನಗರ ಪೊಲೀಸ್ ಠಾಣೆಯಲ್ಲಿ ಇರಿಸಿದರು. ಡಿವೈಎಸ್ಪಿ ರಂಗನಾಥ್ ಸಾಂಪ್ರದಾಯಸ್ಥ ಬ್ರಾಹ್ಮಣರೂ ಆಗಿರುವ ಕಾರಣ ಭಕ್ತಿಯಿಂದ ಸಾಂಪ್ರದಾಯಿಕವಾಗಿ ಗೌರವಯುತವಾಗಿ ಪೊಲೀಸ್ ಠಾಣೆಯಲ್ಲಿಯೇ ಪೂಜೆಯ ಆರತಿ ಮೂಲಕ ಭಕ್ತಿ ಸಮರ್ಪಣೆ ಮಾಡಿಸಿದರು. ಹೇಳಿ ಕೇಳಿ ಕಾನೂನು ಪ್ರಕಾರ ಪ್ರಕ್ರಿಯೆಗಳು ಆರಂಭವಾಗಿ ಘನ ನ್ಯಾಯಾಲಯಕ್ಕೆ ಪ್ರಥಮ ತನಿಖಾ ವರದಿ ಸಲ್ಲಿಕೆಯಾದ ಕಾರಣ ನ್ಯಾಯಾಲಯದ ಅನುಮತಿ ಪಡೆದು ಪೊಲೀಸ್ ವಶದಲ್ಲಿರುವ ಗಣೇಶ ಮೂರ್ತಿ ವಿಸರ್ಜಿಸಬೇಕಿತ್ತು.
ನ್ಯಾಯಾಲಯದ ಅನುಮತಿ ಪಡೆಯಲು 3-4 ದಿವಸಗಳೇ ಸಂದಿರುವ ಕಾರಣ ಪೊಲೀಸ್ ಠಾಣೆಯಲ್ಲಿ ಆ 3 ದಿನಗಳವರೆಗೆ ಪುರೋಹಿತರನ್ನು ಕರೆಸಿ ನಿರಂತರ ಪೂಜೆ ಪುನಸ್ಕಾರಗಳನ್ನು ನಡೆಸಿದರು. ನ್ಯಾಯಾಲಯದ ಅನುಮತಿ ಸಿಕ್ಕ ನಂತರ ಪೊಲೀಸರೇ ಗಣೇಶ ಮೂರ್ತಿಯನ್ನು ಸಾಂಪ್ರದಾಯಿಕ ಮೆರವಣಿಗೆಯಲ್ಲಿ ಸಾಗಿ ಗಣಪತಿ ಕೆರೆಯಲ್ಲಿ ವಿಸರ್ಜನೆ ಮಾಡಿರುವುದು ಬ್ರಾಹ್ಮಣರಾಗಿದ್ದ ಡಿವೈಎಸ್ಪಿ ಹಾಗೂ ಮುಸ್ಲಿಂ ಸಮುದಾಯದ ಇನ್ಸ್ಪೆಕ್ಟರ್ ಜಮೀರ್ ನೇತೃತ್ವದಲ್ಲಿ 1967ರಲ್ಲಿ ನಡೆದ ಘಟನೆಯ ಪರಿಣಾಮ ಅಂದಿನಿಂದ ಇಂದಿನವರೆಗೂ ಕಳೆದ 58 ವರ್ಷಗಳಿಂದ ಸಾಗರ ನಗರ ಠಾಣೆಯಲ್ಲಿ ಗಣೇಶನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸಂಜೆ ವಿಸರ್ಜನಾ ಪೂರ್ವಕ ಮೆರವಣಿಗೆಯಲ್ಲಿ ಸಾಗಿ ಗಣಪತಿ ಕೆರೆಯಲ್ಲಿ ವಿಸರ್ಜಿಸುವ ಸಂಪ್ರದಾಯ ನಿರಂತರ ಮುಂದುವರಿಯುತ್ತಿರುವುದು ಕಾಣಬಹುದಾಗಿದೆ. ಇದು ಸಾಗರ ಪೊಲೀಸ್ ಠಾಣೆಯ ಗಣೇಶೋತ್ಸವದ ಒಂದು ವಿವರಣೆಗಳು. ಧನ್ಯವಾದಗಳು. ನೀವು ನೋಡ್ತಾ ಇರಿ